ಅಂತ ಆಸೆ ಏನಾದರೂ ಇದೆಯಾ ನಿಮ್ಮದು ಹೋಟೆಲ್? ಖಂಡಿತ ಮಾಡಬೇಕು ಸರ್, ಜನಸೇವೆ ಯಾವತ್ತಿದ್ರೂ. ಯಾಕಂದರೆ ಇವತ್ತು ಈ ಥರದ್ದೊಂದು ಸೇವೆ ಇದೆ ಗೊತ್ತಾ, ಜನರಿಗೆ ಅನ್ನ ಹಾಕುವಂಥ ಒಂದು ಸೇವೆ, ಭಾಳ ಒಂದು ದೊಡ್ಡ ಒಂದು ಸೇವೆ ಅದು. ಆ ಸೇವೆನ ಇವರೆಲ್ಲರೂ ಮಾಡ್ಕೊಂಡು ಬರ್ತಿದ್ದಾರೆ. ಅದರಲ್ಲಿ ನಾನು ಖಂಡಿತ ಭಾಗಿಯಾಗ್ತೀನಿ ಮುಂದಿನ ದಿನಗಳಲ್ಲಿ. ಸರ್, ವಿಶೇಷ ಏನಂದರೆ ಈ ಹೋಟೆಲಲ್ಲಿ ಒಲೆಯಲ್ಲಿ ಅಡುಗೆ ಮಾಡ್ತಾರೆ. ಹೌದು, ನಾಟಿಯಲ್ಲಿ ಎಲ್ಲ ಅದು ಆ್ಯಕ್ಚುಲಿ ಒಂದು ಫೇಮಸ್ ಆಗಿರೋದು. ಆ್ಯಂಡ್ ಇವತ್ತು ಮಾವಳ್ಳಿ ಬಿರಿಯಾನಿ ಎಲ್ಲ ಹೋಟೆಲ್ಗಿಂತ ವಿಭಿನ್ನವಾಗಿ ಏನಕ್ಕೆ ಅಂದರೆ ಈ ಸೌದೆ ಒಲೆಯಲ್ಲಿ ಮಾಡೋವಂಥ ಒಂದು ಏನು ಬಿರಿಯಾನಿ ಮಾಡಲಿ ಅಥವಾ ಎಲ್ಲ ಒಂದು ಅಡುಗೆ ಮಾಡ್ತಿದ್ದಾರಲ್ಲ, ಸೊ ಅದು ಒಂದು ಸ್ಪೆಷಾಲಿಟಿ. ಸೊ ಅದಕ್ಕೆ ಆ ಒಂದು ಟೇಸ್ಟ್ ಫ್ಲೇವರ್ ಆಗಲಿ. ಯಾಕಂದರೆ ಶಾಂತಿನಗರಲ್ಲಿ ನೀವು ನೋಡಬೇಕು, ಎರಡು ಗಂಟೆಯಿಂದ ಶುರು ಆಗುತ್ತೆ. ಬೆಳಗ್ಗೆ 2 ಗಂಟೆಯಿಂದ 7-7:30 ಖಾಲಿ ಆಗೋಗಿರುತ್ತೆ. ನಾನು ಯಾವತ್ತಾದರೂ ಶೂಟಿಂಗ್ ಏನಾದರೂ ಮುಗಿಸ್ಕೊಂಡು ಆ ಕಡೆಯಿಂದ ಬರ್ತಿರ್ಬೇಕಾದ್ರೆ 1 ಗಂಟೆಗೆ ನಾವು ಗಾಡಿ ನಿಲ್ಲಿಸಿದ್ರೆ ಆ ಡಬಲ್ ರೋಡ್ ಫುಲ್ ಸ್ಮೆಲ್, ಅಷ್ಟೊಂದು ಒಳ್ಳೆ ಒಂದು ಸ್ಮೆಲ್ ಬರುತ್ತೆ. ಎಲ್ಲ ಒಂದು ಇಡ್ಲಿ ಆಗಲಿ, ಕಾಲ್ಸೂಪ್ ಆಗಲಿ ಅಥವಾ ಬಿರಿಯಾನಿ ಆಗಲಿ, ಎಲ್ಲ ಯಾವುದೇ ಮಾಡಿದ್ರು ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಟೇಸ್ಟ್. ಸೊ ಎಲ್ಲರೂ ಬಂದು ಟೇಸ್ಟ್ ಮಾಡಿ ಇಲ್ಲಿ ಈ ಹೋಟ್ಲನ್ನ ಒಂದು ಸಕ್ಸಸ್ ಮಾಡಬೇಕು ಅಂತ ನಾನು ಕೇಳ್ತೀನಿ. ಸರ್, ನಿನ್ನೆ ನೀವು ಹುಬ್ಳಿಲಿದ್ರಿ, ಅದು ಇವೆಂಟ್ ಮುಗಿಸಿ ಆ ಬ್ಯುಸಿಯಲ್ಲೂ ಕೂಡ ಇಲ್ಲಿಗೆ ಬಂದಿದ್ದೀರಾ. ಯಾವ ಥರ ಟೈಮ್ ಮ್ಯಾನೇಜ್ ಮಾಡಿದ್ರಿ? ಖಂಡಿತ ನಮ್ಮ ಬಬ್ಲುಗೌಡರಿಗೋಸ್ಕರ ಅದು ಮಾಡ್ಕೊಂಡು ಬಂದಿದ್ದು. ಯಾಕಂದರೆ ಯಾರಿಗೂ ನಿದ್ದೆ ಇಲ್ಲ. ಡಿ ಬಾಸ್ ಅವರು ಹೇಳಿದ್ರು, ಎಲ್ಲ ಟೈಗರ್ ಬೆಳಗ್ಗೆ ಎದ್ದು ಹೋಗಿ, ಪರವಾಗಿಲ್ಲ ಬೆಳಗ್ಗೆ ಎದ್ದು ಹೋಗಿ, ಆಗಲ್ಲ ನೈಟ್ ಡ್ರೈವ್ ಮಾಡಬೇಡಿ ಅಂತ. ಯಾಕಂದರೆ ನನಗೆ ಡಬ್ಬಿಂಗ್ ಇತ್ತು, ಮಾದೇವ ಡಬ್ಬಿಂಗ್ ಮುಗಿಸ್ಕೊಂಡು ನಾನು 3:30 ಹೊರಟಿದ್ದು ಹುಬ್ಳಿ. 3:30 ಹೊರಟವನು ಆಲ್ಮೋಸ್ಟ್ 7-7:30 ಹುಬ್ಳಿಯಲ್ಲಿದ್ದೆ. 4 ಅವರಲ್ಲಿ ನಮ್ಮ ಬೆಂಕಿ ಅಷ್ಟು ಚೆನ್ನಾಗಿ ಕರ್ಕೊಂಡು ಹೋಗಿದ್ದು. ಅಲ್ಲಿ ಹೋಗಿ ಅಲ್ಲೂ ಮಿಸ್ ಮಾಡಬಾರ್ದು ಅಂತ ಮುಗಿಸ್ಕೊಂಡು ಮತ್ತೆ ಊಟ ಗೀಟ ಎಲ್ಲ ಮಾಡಿಕೊಂಡು 3 ಗಂಟೆಗೆ, ಬೆಳಗಿನ ಜಾವ 3 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು. 7 ಗಂಟೆಗೆ ಇಲ್ಲಿ ಮತ್ತೆ ಬಂದು ಆಮೇಲೆ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತೆ ಬಂದೆ. ಇವತ್ತು ಮಿಸ್ ಮಾಡಬಾರ್ದು, ಯಾಕಂದರೆ ಬಬ್ಲುಗೌಡರು ಯಾವತ್ತಿದ್ರು ನನಗೆ ಬ್ರದರ್ ಇದ್ದಾಗೆ. ಸೊ ಅವ್ರಿಗೆ ಒಳ್ಳೇದಾದರೆ ಎಲ್ರಿಗೂ ಒಳ್ಳೇದಾಗುತ್ತೆ. ಇಷ್ಟಿನ ತನಕ ಮಾಡಿ ಸಿನಿಮಾ ಬೇರೆ, ಇದು ಬೇರೆ ರೇಂಜಲ್ಲೇ ಬರ್ತಾ ಇದೆ. ಲಾಸ್ಟ್ ಇದೊಂದು ಇದೊಂದು ಬೈಟ್ ನೆಲ್ಸನ್ ನಡೀತಿದೆ, ಶೂಟಿಂಗ್ ನಡೀತಿದೆ. ಒಂದು ವಿಭಿನ್ನವಾದ ಒಂದು ಪಾತ್ರ ಮಾಡ್ತಿದ್ದೀನಿ. ಯಾಕಂದರೆ ರೆಗ್ಯುಲರ್ ವಿನೋದ್ ಪ್ರಭಾಕರ್ ಸಿನಿಮಾಗಳೆಲ್ಲ ಆ್ಯಕ್ಷನ್ ಆಗಲಿ ಅದು ಬರ್ತಿತ್ತು. ಕಮರ್ಷಿಯಲ್ ಬಿಟ್ಟು, ಅಂದರೆ ಆ್ಯಕ್ಷನ್ ಇದ್ದೇ ಇರುತ್ತೆ, ಕಮರ್ಷಿಯಲ್ ಬಿಟ್ಟು ಒಂದು ಬೇರೆ ಥರದ್ದೇ ಒಂದು ರೋಲ್. ಇದಾಗಲಿ ಮಾದೇವ ಆಗಲಿ, ಅಂದರೆ ನೆಲ್ಸನ್ ಮಾದೇವ, ಫಸ್ಟ್ ನಮಗೆ ಮಾದೇವ ಬಂದ ಮೇಲೆ ನೆಲ್ಸನ್ ಬರುತ್ತೆ. ಸೊ ಅದು ಈ 2 ಸಿನಿಮಾ ಬಿಫೋರು ಲಂಕಾಸುರ ಬರುತ್ತೆ. ಸೊ ಲಂಕಾಸುರನೂ ಒಂದು ಒಳ್ಳೆಯ ಒಂದು ಬೇರೆ ಥರದ್ದೇ ಒಂದು ಶೇಡಲ್ಲಿ ಬರ್ತಿದೆ. ಎಲ್ಲ ಕರ್ನಾಟಕ ಜನತೆ ಆಶೀರ್ವಾದ ಮಾಡಬೇಕು. ಪ್ರಾಮಿಸಿಂಗ್ ಟೀಸರ್ ನೆಲ್ಸನ್ ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ರು ಕಮೆಂಟಲ್ಲಿ. ಸೊ ಈ ಥರ ಕಂಟೆಂಟ್ನ ಯಾವ ಥರ ಒಪ್ಕೊಂಡ್ರಿ ಫಸ್ಟ್ ಟೈಮ್ ಕೂಡ ಅನ್ಸುತ್ತೆ? ಇಲ್ಲ, ನನಗೆ ಆಸೆ ಇದೆ ಆ ಥರದ್ದು ಸಿನಿಮಾಗಳು ಮಾಡಬೇಕು ಅಂತ. ಅವೆಲ್ಲ ಬಂದು ಒಲಿಬೇಕು ಅಂತ ಗೊತ್ತಾ. ನಮಗೆ ನಾವು ಎಷ್ಟೇ ನಮ್ಮ ಮನಸ್ಸಲ್ಲಿ ಆಸೆ ಪಟ್ಟು ಕೆಲವು ಟೈಮ್ ಬಂದಾಗಲೇ ಅವೆಲ್ಲ ಆಗೋದು. ನಮಗೆ ಈ ಸಬ್ಜೆಕ್ಟು ಆಲ್ರೆಡಿ ಮಾದೇವ ಅಂತ ಇದ್ರದ್ದು, ಯಾಕಂದರೆ ಅರುಣ್ ಕುಮಾರ್ ಅವರು ಡೈರೆಕ್ಟ್ರು. ನನಗೆ ಈ ಕತೆ ಹೇಳೋಕ್ಕೆ ಮುಂಚೆನೇ ಮಾದೇವ ನೋಡೋಲ್ಲ, ಒಂದಿಷ್ಟು ತುಮಕೂರು ಮಾದೇವ ನೋಡ್ಕೊಂಬಂದು, ಇಲ್ಲ ನಾವೇನು ಅಂದರೆ ವಿನೋದ್ ಪ್ರಭಾಕರ್ ಅವ್ರದ್ದು ಲೈನ್ ಈ ಥರ ಹೋಗ್ತಿದೆ, ನಾವೇನೋ ಈ ಕಡೆ ಕರ್ಕೊಂಡ್ಬರ್ಬೇಕು ಅಂತ ಇದ್ವಿ, ಅವ್ರು ಆಲ್ರೆಡಿ ಈ ಕಡೆ ಇದ್ದಾರೆ ಅಂತೇಳಿ. ಸೊ ಒಂದು ಅಸ್ಥಿವಾರ ಅಂತಲೇ ಹೇಳ್ಬೋದು. ಯಾಕಂದರೆ ಮಾದೇವ ಫಸ್ಟ್ ಸ್ಟೆಪ್ ಆಗುತ್ತೆ, ಅದಾದಮೇಲೆ ನೆಲ್ಸನ್ ಸೆಕೆಂಡ್ ಸ್ಟೆಪ್ ಆಗುತ್ತೆ. ಸೊ ಆ ಥರದ್ದೇ ಸಿನಿಮಾ. ಆಮೇಲೆ ಕಂಟೆಂಟ್, ಇವತ್ತು ಕಂಟೆಂಟೇ ಇರೋ. ಆ್ಯಂಡ್ ನನಗೆ ದರ್ಶನ್ ಸರ್ ಅವರಾಗಲಿ ಫಸ್ಟ್ ಟೈಮ್ ಅವರೇ ನೋಡಿ ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಟೈಗರ್ ತುಂಬ ಚೆನ್ನಾಗಿದೆ, ಬೇರೆ ಥರದ್ದೇ ಮಾಡಿದ್ರು, ಟೈಗರ್ ಚೆನ್ನಾಗಿದೆ ಅಂತ. ಅದಾದಮೇಲೆ ನಾನು ನಿಮ್ಮ ಮಾಧ್ಯಮದ ಮೂಲಕ ನಾನು ರಿಷಬ್ ಶೆಟ್ಟಿ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆ ಟೀಸರ್ ಬಂದು 2ನೇ ದಿನಕ್ಕೆಲ್ಲ ಅವ್ರು ನೋಡಿ ನನಗೆ ಮೆಸೇಜ್ ಮಾಡಿ, ಅದಾದ್ಮೇಲೆ ನಾನು ಅವ್ರು ಕಾಲ್ ಮಾಡಿದೆ, ಮಾತಾಡಿ, ಸರ್ ತುಂಬ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ, ನಾನು ದಯವಿಟ್ಟು ನಾನು ಕಳಿಸ್ಕೊಡಿ, ಪೋಸ್ಟರ್ಸ್ ಆಗಲಿ ಅಥವಾ ಲಿಂಕ್ ಶೇರ್ ಮಾಡ್ತೀನಿ ಅಂತೇಳಿ ಅವರು ಟ್ವಿಟರ್ನ ಶೇರ್ ಮಾಡಿ, ಅವರೆಲ್ಲ ಟೀಮಲ್ಲಿ ಎಲ್ಲರೂ ಶೇರ್ ಮಾಡಿದ್ದಾರೆ. ಸೊ ಅಂದರೆ ವಿಭಿನ್ನವಾಗಿ ಏನಾದರೂ ಬೇರೆ ಥರದ್ದು ಒಂದು ಕಂಟೆಂಟ್ಗಳು ಮಾಡಿದ್ರೆ ಖಂಡಿತ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ. ಇದೊಂದು ಸಾಕ್ಷಿ. ನೆಲ್ಸನ್ ಲುಕ್ಕಿಗೂ ನಿನ್ನೆ ಡಿ ಬಾಸ್ ಲುಕ್ಕು ಲಾಸ್ಟ್ ಲುಕ್ಕು ಸೇಮ್ ಇದೆ. ವಿನೋದ್ ಸರ್ ಅಂತ ಅನ್ಕೊಂಡ್ಬಿಟ್ಟಿದ್ವು, ಒಂದು 2 ನಿಮಿಷ ಹಸು ಹಿಡ್ಕೊಂಡ್ಬರೋದು. ಸರ್ ಅವ್ರನ್ನ ಕಂಪೇರ್ ಮಾಡೋಕ್ಕೆ ಆಗಲ್ಲ. ಸರ್ ಸೇಮ್ ಇವಾಗ ನೀವಿರೋ ಗೆಟಪಿಗೂ ಲಾಸ್ಟಿಗೆ ಹಸು ಹಿಡ್ಕೊಂಡ್ ಬರ್ತಾರಲ್ಲ, ಅದಕ್ಕೆ ಸೇಮ್ ಹಂಗೆ ಇತ್ತು. 2 ನಿಮಿಷ ಕನ್ಫ್ಯೂಸ್ ಆದ್ರು ಎಲ್ಲರೂ. ಅದೆಲ್ಲ ನೀವು ಕಾಟನ ಸಿನಿಮಾ ನೋಡಿದ್ಮೇಲೆ ಬಾಸ್ ಹೇಳ್ತಾರೆ 100%. ಬಟ್ ಅದ್ರಲ್ಲಿ ತಪ್ಪೇನಿಲ್ಲ ಅಲ್ಲ, ಅವ್ರ ಅಣ್ಣ ತಮ್ಮಂದಿರು ಒಂದೇ ಥರ ಇರೋದ್ರಲ್ಲಿ ಏನು ತಪ್ಪಿಲ್ಲ.
ಖಂಡಿತ ಅವರು ಮುಂದೆ ಹೋಗ್ತಿರ್ತಾರೆ, ಅವ್ರ ಹಿಂದೆ ನಾವು ಇರ್ತೀವಿ. ಸರ್, ಈಗ ಲಂಕಾಸುರ ಯಾವಾಗ ಬರ್ಬೋದು? ಅದು ತುಂಬ ಖಂಡಿತ waiting. ಅದಕ್ಕೊಂದಿಷ್ಟು ಬಿರಿಯಾನಿ ಟೇಸ್ಟ್ ಪಕ್ಕಾ ನಾಟಿ ಸ್ಟೈಲು. ಎಂಜಾಯ್ ಮಾಡ್ತೀವಿ ಪ್ರತಿ ಸಲ ಬಿರಿಯಾನಿ ತಿನ್ನೋವಾಗ. ಸೊ ಅದೇ ಒಂದು ಖುಷಿ. ಇನ್ನ ಆಗಲಿ ಅಥವಾ ನಾವು ಯಾವಾಗಲೂ ಅವ್ರಿಗೆ ವೆಲ್ವಿಷರ್ ಆಗಿ ಕೇಳ್ತೀವಿ. ನೀವು ಬಿರಿಯಾನಿ ಫುಡ್ ಜಾಸ್ತಿ ಇಷ್ಟಪಡ್ತೀರಾ? ನಾನು ಬಿರಿಯಾನಿ ಲವರ್ ಆ್ಯಂಡ್ ಸ್ಪೆಷಲಿ ಚಿಕನ್ ಲವರು. ಬಿರಿಯಾನಿ ಬಿರಿಯಾನಿ ತುಂಬ ಇಷ್ಟ. ಮೇ ಬಿ ನೀವು ಬಿಗ್ ಬಾಸಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಚಿಕನ್ ಇಲ್ಲ ಅಂತ ಅರ್ಥ ನಮ್ಮ ಅಣ್ಣ ಕೂಡ ಬಂದಿದ್ದಾರೆ, ವಿನೋದ್ ಸರ್. ಬಂದೆ. ಓಕೆ, ಅವ್ರು ಕೂಡ ಜೊತೆಲೆ ಸೇರ್ಕೊಂಡು ಓಪನ್ ಮಾಡಿದ್ದಾರೆ. ಸೊ ಅದನ್ನೆಲ್ಲ ನೋಡಿದಾಗ ಏನು ಅನ್ಸುತ್ತೆ? ಐ ಆಮ್ ವೆರಿ ಪ್ಲಸ್. ಅಂದರೆ ಅಂತ ಒಂದು ಅಣ್ಣನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ. ಜೊತೆಯಲ್ಲಿ ಹುಟ್ಟಿದ್ರೆ ಅಣ್ಣ ತಂಗಿ ಅಂತಲ್ಲ. ಸೊ ನೋಡಿ, ನನಗೆ ದೇವ್ರು ಕೊಟ್ಟಿರೋ ಅಣ್ಣ ಇದ್ದಾರೆ. ಸೊ ಫುಲ್ಲು ಖುಷಿ ನನಗೆ. ಅವರು ಎಲ್ಲೇ ಹೋದ್ರು ನಾನು ಅವ್ರ ಜೊತೆ ಇರ್ತೀನಿ. ಆ್ಯಂಡ್ ಎಲ್ಲರೂ ಪ್ರೋತ್ಸಾಹ ಕೊಡ್ತಾರೆ. ಅವ್ರ ತಂಗಿ ಅಂತ ಹೇಳ್ತಾರೆ. ಅವಾಗ ನಂಗೆ ಖುಷಿ ಆಗುತ್ತೆ. ಈ ಥರ ಒಂದು ಅಣ್ಣ ಪಡೆಯೋಕ್ಕೆ ಯಾವಾಗ ನೀವು ಸಿನಿಮಾ ಮಾಡ್ತೀರಾ ಅವ್ರ ಜೊತೆ? ಅದನ್ನ ಏನೋ ಪ್ಲಾನ್ ಖಂಡಿತ ಇದೆ. ಅಣ್ಣನ ಜೊತೆ ಅಣ್ಣನ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ಬರ್ಬೇಕು ಹಂಗೆ ಹೇಳ್ಬೇಕಾಯ್ತು. ನಾವೊಂದು ಕೇಳಿದ್ವಿ, ಬಿರಿಯಾನಿ ಬರ್ತಾ ಇದೆ ಸರ್, ಬರ್ತಾ ಇದೆ. ಇಲ್ಲ, ಖಂಡಿತವಾಗ್ಲೂ ನಾಳೆನೇ ಮಾಡ್ತೀವಿ. ಖಂಡಿತ ಒಂದು ಪ್ಲಾನ್ ಇದೆ. ಅಂದರೆ ಈಗ ಎಲ್ಲರೂ ಅಣ್ಣ ತಂಗಿ ಅಂದಾಗ ಬಾಂಡಿಂಗ್ ಅದೇ ಕ್ಯಾರಿ ಆಗಬೇಕು. ರಾಬರ್ಟಲ್ಲಿ ನಾನಾಗಲಿ ದರ್ಶನ್ ಸರ್ ಆಗಲಿ ನಾವು ಮಾಡಿದಾಗ ಬ್ರದರ್ ಸುಮ್ಮನೆ ಬರ್ದಿಲ್ಲ ಲಿರಿಕ್ಸ್. ನಮ್ಮ ಒಂದು ನಿಜವಾದ ಒಂದು ಏನು ರಿಲೇಷನ್ಶಿಪ್ ಇದೆ, ಬ್ಲಡ್ ರಿಲೇಷನ್ಶಿಪ್, ಚಿಕ್ಕ ವಯಸ್ಸಿಂದ ನಾವು ಏನು ಕ್ಯಾರಿ ಮಾಡಿದ್ದೀವಿ ಅದೇ ಥರ ಬರಬಾರ್ದು. ನೆಕ್ಸ್ಟ್ ನಾವು ಮಾಡಿದಾಗ ಆ ಅಣ್ಣ ತಂಗಿ ಒಂದು ನಿಜ ಅಂತಲೇ ಅನಿಸ್ಬೇಕು. ಆ ಥರದ ಒಂದು ಕ್ಯಾರೆಕ್ಟರ್ ಅವಾಗ ಡೇಟ್ ಇಲ್ಲ ಅಂದ್ಬಿಡಿ. ಸುಮ್ನೆ ಹೇಳ್ತಿರೋದು. ಖಂಡಿತವಾಗ್ಲೂ ನಮ್ಮ ಫ್ರೀ ಬಾಸ್ದು ಕಾಟೇರ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಹೋಗಿ ಥಿಯೇಟರ್ಗೆ ನೋಡಿ, ಥಿಯೇಟ್ರಲ್ಲೇ ನೋಡಿ ಎಲ್ಲರೂ. ನಾವು ಫಸ್ಟ್ ಹೋಗಿ ಬರ್ತೀವಿ. ಪ್ಲೀಸ್ ಎಲ್ಲರೂ ಬನ್ನಿ. ಇದೇ ಡಿಸೆಂಬರ್ 29ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಕಾಟೇರ ಹವಾ ಶುರುವಾಗುತ್ತೆ. ಆ ಹವಾ 1 ವರ್ಷ ಅಲ್ಲ, 10 ವರ್ಷ ಅಲ್ಲ, 100 ವರ್ಷ ಹಂಗೆ ಕ್ಯಾರಿ ಆಗಬೇಕು. ಆ್ಯಂಡ್ ನಮಗಂತೂ ಪ್ರಾಣನೇ. ಬಾಕ್ಸ್ ಆಫೀಸ್ ಸುಲ್ತಾನ್ ನಿಮ್ಮ ಪ್ರೀತಿಯ ಡಿ ಬಾಸ್ ಅವರ ಸಿನಿಮಾ ಕಾಟೇರ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲ ನಮ್ಮ ಕರ್ನಾಟಕ ಸೆಲೆಬ್ರಿಟೀಸ್, ಅವರ ಸೆಲೆಬ್ರಿಟೀಸ್ ಹತ್ರನೂ ಅದಾದಮೇಲೆ ಎಲ್ಲ ಕರ್ನಾಟಕ ಜನತೆ ಹತ್ರ ಕೇಳ್ಕೊಡೋದು ಅಂದರೆ ದಯವಿಟ್ಟು ಕಾಟೇರ ಸಿನಿಮಾ ನೋಡಿ. ಯಾಕಂದರೆ ವಿಭಿನ್ನವಾದ ಒಂದು ಪಾತ್ರ. ನೆನ್ನೆ ಟ್ರೈಲರ್ ನೋಡಿದೆ, ಆಮೇಲೆ ಒಂದಿಷ್ಟು ಫೋಟೋಸ್ ನಾನು ಫಸ್ಟೇ ನೋಡಿದ್ದೆ. ಆ ಫೋಟೋ ನನಗೆ ತೋರಿಸಿದ್ರು. ತುಂಬಾ ಚೆನ್ನಾಗಿದೆ. ದಯವಿಟ್ಟು ಹೋಗಿ ನೋಡಿ, ಹಾರೈಸಿ ಅಂತ ಕೇಳ್ಕೊತೀನಿ. ಸರ್, ಇವತ್ತು ಶ್ರೀಮುರಳಿ ಸರ್ ಬರ್ತಡೇ ಕೂಡ. ಹೌದು, ನಮ್ಮ ಬ್ರದರ್ ಶ್ರೀ ಮುರಳಿ ಅವರು, ರೂರಿಂಗ್ ಸ್ಟಾರ್ ಶ್ರೀ ಮುರಳಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೇ ರೀತಿ 100 ವರ್ಷ ಆಯುಷ್ ಆರೋಗ್ಯದಿಂದ ಇರಬೇಕು ಅಂತ ನಾನು ಕೇಳ್ಕೊತೀನಿ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.